ಇದು ನವೆಂಬರ್ನ ಕ್ರಾಂತಿಯಲ್ಲ, ಯತೀಂದ್ರನ ಕ್ರಾಂತಿ. CM ಸ್ಥಾನದಿಂದ ನಾನೇನಾದರೂ ಕೆಳಗಡೆ ಇಳಿಬೇಕು ಅನ್ನೋದಾದರೆ ಅಹಿಂದ ವರ್ಗದ ಅಥವಾ ಯಾವುದಾದ್ರೂ ದಲಿತ CM ಅನ್ನು ಮುನ್ನೆಲೆಗೆ ತಗೊಂಬಂದಿಡೋದ್ರ ಮುಖಾಂತರ ತಮ್ಮ ರಾಜಕೀಯದ ಚದುರಂಗದ ಆಟವನ್ನು ಸಿದ್ದರಾಮಯ್ಯನವರು ಆಡಕ್ಕೆ ಹೊರಟಿರ್ತಕ್ಕಂಥದ್ದು. ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ರು. ಏನಂತ ಹೇಳಿದ್ರೆ 2028ನೇ ಇಸ್ವಿಗೆ ನಾನು ಮುಖ್ಯಮಂತ್ರಿಯ ರೇಸಲ್ಲಿರ್ತೀನಿ, ಆದರೆ ಈ ಒಂದು ಅವಧಿಗೆ ನನಗೆ ಯಾವುದೇ ರೀತಿಯಾದಂಥ ಆಕಾಂಕ್ಷೆ ಇಲ್ಲ. ಸೈಲೆಂಟಾಗೇ ಇದ್ದಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಇಟ್ಟಿರುವಂಥ ಬಾಂಬ್ ನೋಡಿದ್ರೆ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋಗಿದೆ. ಒಂದೊಂದು ಗುಂಡಿಯಲ್ಲಿ ಗಾಡಿಗಳು ಎಗರಿದ್ರೆ 3ರಿಂದ 4 ಅಡಿ ಮೇಲಕ್ಕೆ ಎಗರುವಂತಹ ಗುಂಡಿಗಳಿದೆ. ಮಳೆ ಬಂದ್ಬಿಟ್ರೆ ಗೊತ್ತಾಗೋದೇ ಇಲ್ಲ ಜನಕ್ಕೆ ಗುಂಡಿಯಲ್ಲಿದೆ, ರಸ್ತೆಯಲ್ಲಿದೆ ಅಂತ. ಇಂಥ ಪರಿಸ್ಥಿತಿಯಲ್ಲಿರುವಾಗ ಇವರು ಕುರ್ಚಿಯ ಕದನವನ್ನು ಮಾಡ್ಕೊಂಡು ಕೂತಿರ್ತಕ್ಕಂಥದ್ದು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಇದು ನವೆಂಬರ್ನ ಕ್ರಾಂತಿಯಲ್ಲ, ಯತೀಂದ್ರನ ಕ್ರಾಂತಿ. ಹೌದು ಸ್ನೇಹಿತರೆ, ರಾಜಕೀಯದಲ್ಲಿ ದಾಳಗಳು ಯಾವ್ಯಾವ ರೀತಿಯಲ್ಲಿ ಉರುಳುತ್ತವೆ ಅನ್ನೋದಕ್ಕೆ ಕರ್ನಾಟಕ ಇವತ್ತು ಸಾಕ್ಷಿಯಾಗಿ ನಮ್ಮೆಲ್ಲರ ಕಣ್ಣ ಮುಂದೆ ನಿಂತಿದೆ. ಇತ್ತೀಚೆಗೆ ಕಾಂಗ್ರೆಸ್ ಅಧಿಕಾರದ ಗದ್ದಿಗೆಯನ್ನು ಹಿಡಿಯುವಾಗ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎರಡೂ ಜೋಡೆತ್ತುಗಳು ತುಂಬ ಶ್ರಮವನ್ನು ವಹಿಸಿ ಕೊಡಬಾರದ ಗ್ಯಾರಂಟಿಗಳನ್ನೆಲ್ಲ ಘೋಷಣೆ ಮಾಡೋದ್ರ ಮುಖಾಂತರ ಅಧಿಕಾರದ ಚುಕ್ಕಾಣಿಯನ್ನು ಹಿಡ್ಕೊಂಡು ಸುಭದ್ರವಾದ ಸರ್ಕಾರವನ್ನು ರಚನೆ ಮಾಡಿಕೊಂಡ್ವು. ಆದರೆ ಕ್ಲೋಸ್ ಡೋರ್ನಲ್ಲಿ ಹೇಳಿದಂತೆ 2.5 ವರ್ಷಕ್ಕೆ ಪವರನ್ನು ಶೇರಿಂಗ್ ಮಾಡಲಾಗುತ್ತೆ, ಅಂದರೆ ಅಧಿಕಾರವನ್ನು ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳುವಂಥ ಮಾತುಗಳು ಹೊರಗಡೆಗೆ ಬಂತು. ಆದರೆ ಇವತ್ತು ಸಿದ್ದರಾಮಯ್ಯನವರ ಬಣ ಏನು ಹೇಳ್ತಿದೆ ಅಂತೇಳಿದ್ರೆ ಆ ರೀತಿಯಾದ ಯಾವುದೇ ಒಂದು ಇದಾಗಿಲ್ಲ, ಅಧಿಕಾರದ ಹಂಚಿಕೆಯ ಒಂದು ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯನವರ ಬಣ ಹೇಳಿದ್ರೆ DK ಶಿವಕುಮಾರ್ ಅವರ ಬಣ ಏನು ಹೇಳ್ತಿದೆ ಆ ರೀತಿಯಾಗಿ ಆಗಿತ್ತು, ಹಾಗಾಗಿ ನವೆಂಬರ್ನಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅಂತ ಹೇಳುವಂಥ ಮಾತಿದೆ. ಆದರೆ ಇತ್ತೀಚೆಗೆ DK ಶಿವಕುಮಾರ್ ಅವರು ನಾನು ಸ್ಮಾರ್ಟ್ ಗೇಮ್ ಮಾಡ್ತೀನಿ, ಚೆಸ್ ಗೇಮ್ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರು. ಆದರೆ ಅವರ ನಡೆಯನ್ನು ನೋಡುವಾಗ ಅವರು ಬಸವಳಿದು ಹೋಗಿರೋವಂತೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಇತ್ತೀಚೆಗೆ ಇವರೆಲ್ಲರನ್ನು ಬದಿಗಿರಿಸಿ ಟೆಂಪಲ್ ರನ್ ಮಾಡೋದರಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಇದು ಒಂದು ಭಾಗ. ಆದರೆ ಯಾವಾಗ ನಾವು ಇಲ್ಲಿ ನೋಡಬೇಕು, ಯಾವಾಗಲೂ ಸಿದ್ದರಾಮಯ್ಯನವರ ಮುಖವಾಣಿಯಂತೆ ಮಾತಾಡ್ತಿದ್ದ ರಾಜಣ್ಣ ಅವರು ಇವತ್ತು ಸಚಿವ ಸ್ಥಾನದಿಂದ ಉಚ್ಚಾಟನೆ ಆದಮೇಲೆ ಇವಾಗ ಅವರು ಯಾವುದೇ ವಿಧವಾದಂಥ ಅಧಿಕಾರದ ಕುರಿತಾಗಿ ಕಾಂಗ್ರೆಸ್ ಪಾರ್ಟಿಯ ಕುರಿತಾಗಿ ಯಾವುದೇ ಮಾತುಗಳನ್ನು ಆಡ್ತಾ ಇಲ್ಲ. ಅವರು ಏನಾದರೂ ಅಧಿಕಾರ ಪಡ್ಕೊಳೋದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ವಿರೋಧಿ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. RSSನ ಸಮರ್ಥನೆ ಮಾಡೋ ರೀತಿಯಲ್ಲಿ ಕೂಡ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಈಗ ಸಿದ್ದರಾಮಯ್ಯನವರ ಕೆಲವು ಮುಖವಾಣಿಗಳಿದೆ, ಕೆಲವು ಸಮರ್ಥಕರಿದ್ದಾರೆ, ಕೆಲವು ಹಿರಿಯ ನಾಯಕರಿದ್ದಾರೆ, ಸಚಿವರು ಇದ್ದಾರೆ, ಅವರೆಲ್ಲರೂ ಇದ್ದಾರೆ. ಆದರೆ ಒಂದು ಮುಖವಾಣಿ ಬೇಕಲ್ಲ, ಆ ಮುಖವಾಣಿ ಇವತ್ತು ಪ್ರಚಲಿತಕ್ಕೆ ಬಂದಿರತಕ್ಕಂಥದ್ದು. ಆ ಒಂದು ಮುಖವಾಣಿಯ ಹೆಸರೇ ಯತೀಂದ್ರ ಸಿದ್ದರಾಮಯ್ಯ ಅವರು. ಯತೀಂದ್ರ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ರಾಯಭಾಗದ ಕಪ್ಪತಗುದ್ದಿ ಅನ್ನುವಂಥ ಗ್ರಾಮದಲ್ಲಿ ಒಂದು ಕನಕದಾಸರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡೋಕ್ಕೆ ಹೋಗಿರ್ತಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇರ್ತಾರೆ. ಅಲ್ಲಿ ಒಂದು ಹೇಳಿಕೆಯನ್ನು ಇವರು ಹೇಳಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ನಮ್ಮ ತಂದೆಯವರು ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ ಅಂತ. ಇದರ ಅರ್ಥ ಏನಂತಂದರೆ ಅವ್ರಿಗೆ ವಯಸ್ಸಾಗೋಗ್ತಾ ಇದೆ, ಇನ್ನು ಮುಂದೆ ಚುನಾವಣೆಗಳಲ್ಲಿ ಅವರು ಸ್ಪರ್ಧೆ ಮಾಡೋಕ್ಕಾಗಲ್ಲ, ಹಾಗಾಗಿ ಅವರು ಸಕ್ರಿಯ ರಾಜಕಾರಣದಲ್ಲಿರ್ತಾರೆ, ಇದೇ ಒಂದು ಕೊನೆಯ ಚುನಾವಣೆ ಅವ್ರದ್ದು, ಹಾಗಾಗಿ ಸಂಧ್ಯಾಕಾಲ ಅಂತಾರಂದರೆ ಇನ್ನು ಮುಂದೆ ಅವ್ರು ಚುನಾವಣೆಗೆ ನಿಲ್ಲಲ್ಲ, ಮುಂದೆ ಒಂದು ನಾಯಕತ್ವವನ್ನು ಕೊಡಬೇಕು ಅನ್ನೋದಾದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಆ ಒಂದು ಗುಣಲಕ್ಷಣಗಳಿದೆ. ಅಂದರೆ ಅಹಿಂದ ಹೋರಾಟವನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ಗುಣಲಕ್ಷಣಗಳು ಸತೀಶ್ ಜಾರಕಿಹೊಳಿ ಅವ್ರಿಗಿದೆ ಅಂತ ಹೇಳುವಂಥ ಮಾತಿನಲ್ಲಿ ಅವರು ಹೇಳಿರ್ತಕ್ಕಂಥದ್ದು. ಆಮೇಲೆ ಅದಕ್ಕೆ ಹಲವಾರು ವಿಧವಾದಂಥ ವಿರೋಧಗಳು ವ್ಯಕ್ತ ಆಯಿತು, ಸಮರ್ಥನೆಗಳು ವ್ಯಕ್ತ ಆಯಿತು. ಈಗ ಕೊನೆಗೆ ಏನಂತಾಗಿದೆ ಅಂತೇಳಿದರೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ರು. ಏನಂತ ಹೇಳಿದ್ರೆ 2028ನೇ ಇಸ್ವಿಗೆ ನಾನು ಮುಖ್ಯಮಂತ್ರಿಯ ರೇಸಲ್ಲಿರ್ತೀನಿ, ಆದರೆ ಈ ಒಂದು ಅವಧಿಗೆ ನನಗೆ ಯಾವುದೇ ರೀತಿಯಾದಂಥ ಆಕಾಂಕ್ಷೆ ಇಲ್ಲ, ಹಾಗಾಗಿ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅಂತ ಹೇಳುವಂಥ ಮಾತು. ಇದು ಹೇಗಿದೆ ಅಂತ ಹೇಳಿದ್ರೆ 2.5 ವರ್ಷ ಇವಾಗ ಅಂತ್ಯ ಆಗ್ತಾ ಇದೆ ಅನ್ನುವಾಗ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಎಲ್ಲರೂ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಒಂದು ಬಣದವರು ರಾಮಲಿಂಗಾರೆಡ್ಡಿ ಅವರು ಹೇಳಿದರು ಕ್ರಾಂತಿಯೂ ಇಲ್ಲ, ಇದೆಲ್ಲ ಒಂದು ಭ್ರಾಂತಿ ಅಂತ.
ಈ ಕ್ರಾಂತಿ ಭ್ರಾಂತಿಯನ್ನು ಕೇಳಿ ಕೇಳಿ ಕರ್ನಾಟಕದ ಜನರು ವಾಂತಿ ಮಾಡ್ಕೊಳೋ ಥರದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಈ ಒಂದು CM ಅಧಿಕಾರದ ಹಂಚಿಕೆ ಜನರಲ್ಲಿ ಬೇಸರವನ್ನು ತರಿಸಿತ್ತು. ಆದರೆ ಈಗ ಸೈಲೆಂಟಾಗೇ ಇದ್ದಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಇಟ್ಟಿರುವಂಥ ಬಾಂಬ್ ನೋಡಿದ್ರೆ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋಗಿದೆ. ಯಾಕೆ ಅಂತೇಳಿದ್ರೆ ಇಕ್ಬಾಲ್ ಹುಸೇನ್ ಅಂತೇಳುವಂಥ ರಾಮನಗರದ ಒಬ್ಬರು MLA ಇದ್ದಾರಲ್ಲ, ಅವ್ರು ಇವಾಗ ಒಂದು ವಿಷಯವನ್ನು ತೇಲ್ಬಿಟ್ಟಿದ್ದಾರೆ. ಅದೇನಪ್ಪ ಅಂತೇಳಿದ್ರೆ, ನಾವೇನಾದರೂ ಅಧಿಕಾರದ ಹಸ್ತಾಂತರದ ಬಗ್ಗೆ ಮಾತಾಡಿದ್ರೆ ನಮಗೆಲ್ಲ ನೋಟಿಸ್ ಕೊಡ್ತೀರಾ, ಆದರೆ ಇವಾಗ ಸ್ವತಃ CM ಅವರ ಸುಪುತ್ರನೇ ಈ ರೀತಿಯಾಗಿ ಮಾತಾಡ್ತಾ ಇರೋವಾಗ ಅವ್ರಿಗೆ ಯಾಕೆ ನೋಟಿಸನ್ನು ಕೊಡ್ತಾ ಇಲ್ಲ, ಅವ್ರ ಬಾಯಿಗೆ ಯಾಕೆ ಬೀಗವನ್ನು ಹಾಕ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದೊಂದು ಎಳಸುತನದ ಹೇಳಿಕೆ ಅಂತ ಹೇಳುವ ರೀತಿಯಲ್ಲಿ ಇವರು ಮಾತಾಡಿದ್ದಾರೆ. ಆದರೆ ಇದೆಲ್ಲವನ್ನು ನಾವು ಬದಿಗಿರಿಸಿ ನೋಡುವಾಗ BJPಯವರು ಇವಾಗ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕಪ್ಪ ಕೊಡಬೇಕು ಬಿಹಾರದ ಚುನಾವಣೆಗೆ, 400 ಕೋಟಿ ಕಪ್ಪ ಯಾರು ಸಂದಾಯ ಮಾಡ್ತಾರೋ ಅವರು CM ಆಗಿ ಮುಂದುವರಿತಾರೆ ಅಂತ ಹೇಳುವಂಥ ಅಸ್ತ್ರವನ್ನು ತೇಲ್ಬಿಟ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರುವಂಥ ಗಂಭೀರವಾದ ವಿಷಯ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಚಾಣಾಕ್ಷ ನಡೆಯನ್ನು ನಡೆದಿರ್ತಕ್ಕಂಥದ್ದು ಇಲ್ಲಿ. ಅಂದರೆ ರಾಜಕೀಯ ದಾಳಗಳನ್ನು ಉಳಿಸೋದ್ರಲ್ಲಿ ಸಿದ್ಧಹಸ್ತರು ಸಿದ್ದರಾಮಯ್ಯ, ಇದರಲ್ಲಿ ಎರಡು ಮಾತಿಲ್ಲ. DK ಶಿವಕುಮಾರ್ ಅವರು ಇನ್ನೂ ಕಲಿಬೇಕಾಗಿರೋದು ಬೇಕಾದಷ್ಟಿದೆ ಅಂತ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಹಾಗಾಗಿ ಈ ಜಾತಿ ಜನಗಣತಿಯ ವಿಷಯ ಇಟ್ಕೊಂಡಿದ್ರಲ್ಲ, ಅದನ್ನು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳುವ ಹೆಸರಲ್ಲಿ ಮಾಡ್ಕೊಂಡಿದ್ದಾರಲ್ಲ, ಅದು ಒಂದು ಬುನಾದಿ. ಯಾಕೆ ಅಂತೇಳಿದ್ರೆ, ನಾವು ಜಾತಿ ಸಮೀಕ್ಷೆಯ ಪರ ಇದ್ದೀವಿ ಅಂತ ಹೈಕಮಾಂಡ್ಗೆ ಸೂಚನೆಯನ್ನು ಕೊಟ್ಟರು. ಮತ್ತು ಇವಾಗ ಸಚಿವ ಸಂಪುಟದ ಪುನರ್ರಚನೆ ಏನಿದೆ, ಅದಕ್ಕೆ ರಾಹುಲ್ ಗಾಂಧಿ ಅವರನ್ನೇ ಆಹ್ವಾನ ಮಾಡ್ತಿದ್ದಾರೆ. ಹಾಗಾಗಿ ಇದೆಲ್ಲ ವಿಷಯಗಳನ್ನು ಒಳಗೊಂಡಂತೆ ನೋಡುವಾಗ DK ಶಿವಕುಮಾರು ಮೌನಕ್ಕೆ ಮೊರೆ ಹೋಗಿರೋದು ಯಾಕೆ ಅಂತ ಹೇಳಿದ್ರೆ, ಏನಾದರೂ ಒಂದು ಪ್ರಚೋದನೆ ಮಾಡಿ DK ಶಿವಕುಮಾರ್ ಅವರಿಂದ ವ್ಯತಿರಿಕ್ತವಾದ ಒಂದು ಹೇಳಿಕೆಯನ್ನು ಹೇಳಿಸ್ಬೇಕು ಅಂತ ಸಿದ್ದರಾಮಯ್ಯನವರ ಆಪ್ತ ಬಣ ಇಲ್ಲಿ ಪ್ರಯತ್ನವನ್ನು ಪಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಹಾಗಾಗಿ MB ಪಾಟೀಲ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಈ ಅವಧಿಗೆ CM ಆಗಿರಬೇಕು, ಅವರೇ ನಮ್ಮ ನಾಯಕರು ಅಂತ ಹೇಳಿದ್ದಾರೆ. ಅಂದರೆ ಇದೆಲ್ಲ ಯಾವ ಸೂಚನೆಯನ್ನು ಕೊಡ್ತಿದೆ ಅಂತ ಹೇಳಿದ್ರೆ, ಈ ಮುಂದಿನ 2.5 ವರ್ಷದ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿಬೇಕು ಅಂತ ಪರಮೇಶ್ವರ್ ಅವರು ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, ಇವರೆಲ್ಲ ಅದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ಒಂದು ಸೂಕ್ಷ್ಮವಾಗಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಈ ಅವಧಿಗೆ ನನ್ನ ತಂಟೆಗೆ ಬರಬಾರ್ದು ಅಂತ ಹೇಳುವಂಥ ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಹಾಗಾಗಿ 2028ನೇ ಇಸ್ವಿಗೆ ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿರುವಂಥ ಸಿದ್ದರಾಮಯ್ಯನವರು, ಆದರೆ ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಲ್ಲ, ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿರ್ತೀನಿ, ನಂದೇ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆ ನಡೆದರೂ ಪರವಾಗಿಲ್ಲ ಅನ್ನೋದ್ರ ಮುಖಾಂತರ DK ಶಿವಕುಮಾರ್ ಅವರನ್ನು ಒಂದು ಸೈಡ್ಲೈನ್ ಮಾಡುವ ರೀತಿಯಲ್ಲಿ ಇವರು ಹೇಳಿಕೆಯನ್ನು ಕೊಟ್ಟಿರೋದು. ಅದಕ್ಕೆ ನಾವು ಈ ಬಿಂದುವನ್ನು ಜೋಡಿಸ್ಬೇಕು. ಸತೀಶ್ ಜಾರಕಿಹೊಳಿ ಅವರು 2028ನೇ ಇಸ್ವಿಗೆ ನಾನು CM ರೇಸ್ನಲ್ಲಿದ್ದೀನಿ ಅಂತ. ಹಾಗಾಗಿ ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಈಗ ಅಹಿಂದ ವರ್ಗದ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು CM ಆಗಿ ಮಾಡಬೇಕು, ನಾನೇನಾದರೂ CM ಸ್ಥಾನದಿಂದ ನಾನೇನಾದರೂ ಕೆಳಗಡೆ ಇಳಿಬೇಕು ಅನ್ನೋದಾದರೆ ಅಹಿಂದ ವರ್ಗದ ಅಥವಾ ಯಾವುದಾದ್ರೂ ದಲಿತ CMನ್ನು ಮುನ್ನೆಲೆಗೆ ತೊಗೊಂಬಂದಿಡೋದ್ರ ಮುಖಾಂತರ ತಮ್ಮ ರಾಜಕೀಯದ ಚದುರಂಗದ ಆಟವನ್ನು ಸಿದ್ದರಾಮಯ್ಯನವರು ಆಡೋಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ನ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಾರ್ಯಾರು ಶಾಸಕರಿದ್ದಾರೋ ಶಾಸಕರ ಮತ್ತು ಸಚಿವರ ಬೆಂಬಲ ಯಾರಿಗೆ ಹೆಚ್ಚಾಗಿದೆಯೋ ಅವರನ್ನು CM ಆಗಿ ಮುಂದುವರಿಸುವಂಥ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರು ಇಲ್ಲಿ ಬಸವಳ್ದೋದಂತೆ ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವರ ಮುಖಾಂತರ CM ಅವ್ರು ಏನು ಹೇಳಬೇಕಾಗಿತ್ತೋ ಅದನ್ನು ಬೆಳಗಾವಿಯ ರಾಯಭಾಗದಲ್ಲಿ ಹೇಳಿಸಿದ್ರು. ಅದಕ್ಕೆ ಸಮರ್ಥನೆಗಳು ಬಂತು, ಪರ ವಿರೋಧದ ಚರ್ಚೆಗಳು ಎಲ್ಲ ನಡೆದೋಯ್ತು. ಆದರೆ ಅಂತಿಮವಾಗಿ ನವೆಂಬರ್ನಲ್ಲಿ ಕ್ರಾಂತಿಯೂ ಆಗಲ್ಲ, ಭ್ರಾಂತಿಯೂ ಆಗಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಇದೆಲ್ಲವನ್ನು ನೋಡುವಾಗ ಕರ್ನಾಟಕದಲ್ಲಿ ಜನರನ್ನು ಕಿತ್ತು ತಿನ್ನುವಂಥ ಸಾವಿರಾರು ಸಮಸ್ಯೆಗಳು ಇರುವಾಗ ಇವರು ಕುರ್ಚಿಯ ಕದನವನ್ನು ಮಾಡ್ಕೊಂಡು ಕೂತಿದ್ದಾರೆ. DK ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿರುವಂಥ ಅಂದರೆ ಗ್ರೇಟರ್ ಬೆಂಗಳೂರಿನಲ್ಲಿರುವಂಥ ಗುಂಡಿಗಳನ್ನು ಮುಚ್ಚೋದನ್ನು ಬಿಟ್ಟು ಮಂತ್ರಾಲಯ ಇರ್ಬೋದು, ಹಾಸನಾಂಬ ದೇವಾಲಯ ಇರ್ಬೋದು, ಇಲ್ಲೆಲ್ಲ
ದೇವಾಲಯಗಳಲ್ಲಿ ದರ್ಶನ ಪಡ್ಕೊಳಕ್ಕೆ ಹೋಗಿದ್ದಾರೆ. ಇವರು ದರ್ಶನ ಮಾಡೋದು ಒಂದು ಭಾಗ ಆದರೆ, ಇವರ ಕುರ್ಚಿಯ ಗುದ್ದಾಟದ ನಡುವೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತೇಳುವ ರೀತಿಯಲ್ಲಿ ಇವತ್ತು ಕನ್ನಡಿಗರ ಪಾಡು ಏಳತೀರದಾಗಿದೆ. ಒಂದೊಂದು ಗುಂಡಿಯಲ್ಲಿ ಗಾಡಿಗಳು ಎಗರಿದ್ರೆ 3-4 ಅಡಿ ಮೇಲಕ್ಕೆ ಎಗರುವಂತಹ ಗುಂಡಿಗಳಿದೆ. ಮಳೆ ಬಂದ್ಬಿಟ್ರೆ ಗೊತ್ತಾಗೋದೇ ಇಲ್ಲ ಜನಕ್ಕೆ ಗುಂಡಿಯಲ್ಲಿದೆ, ರಸ್ತೆಯಲ್ಲಿದೆ ಅಂತ. ಇಂಥ ಪರಿಸ್ಥಿತಿಯಲ್ಲಿರುವಾಗ ಇವರು ಕುರ್ಚಿಯ ಕದನವನ್ನು ಮಾಡ್ಕೊಂಡು ಕೂತಿರ್ತಕ್ಕಂಥದ್ದು. ಆದರೆ ಬಿಹಾರದಲ್ಲಿ ಚುನಾವಣೆ ಇರೋದ್ರಿಂದ ಹೈಕಮಾಂಡ್ ಇವಾಗ ಯಾವುದೇ ವಿಧವಾದಂಥ ಒಂದು ಸ್ಪಷ್ಟ ನಿಲುವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಬಿಹಾರದಿಂದ ರಾಹುಲ್ ಗಾಂಧಿ ಅವರು ಚುನಾವಣಾ ಕಣದಿಂದ ಆಚೆ ಹೊರಟೋಗಿದ್ದಾರೆ, ಅವರಲ್ಲಿ ಪ್ರಸ್ತುತದಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡುವಾಗ ಸಿದ್ದರಾಮಯ್ಯನವರೇನಾದರೂ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅನ್ನೋದಾದರೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಒಂದು ಪ್ರಬಲವಾದ ಖಾತೆಯನ್ನು ಕೊಡಬೇಕು, ಅವರನ್ನು ಸಚಿವರನ್ನು ಮಾಡಬೇಕು ಅಂತೇಳುವಂಥ ಡಿಮ್ಯಾಂಡನ್ನು ಇಡ್ತಾರೆ. ಅದಾದ ಮೇಲೆ ಅಹಿಂದ ವರ್ಗದ ಯಾವುದಾದ್ರೂ ಒಬ್ಬರು CM ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ಹಾಗಾಗಿ ತಮ್ಮ ಅಣತಿಯ ಮೇಲೆ ನಡೆಯುವಂತಹ ಒಬ್ಬರನ್ನು ಸೂಪರ್ CM ಆಗಿ ಮಾಡೋದ್ರ ಮುಖಾಂತರ ಈ ರಾಜಕೀಯಕ್ಕೆ ಸಿದ್ದರಾಮಯ್ಯನವರು ಅಂತ್ಯ ಆಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅಂಥ ಪ್ರಯತ್ನಕ್ಕೆ ಏನಾದರೂ ಕೈ ಹಾಕಿದ್ರೆ ಇನ್ನೂ ಒಂದು ವಿಷಯ ಮುನ್ನೆಲೆಗೆ ಬರುತ್ತೆ. ಶಾಸಕರ ಬೆಂಬಲ ಯಾರ ಕಡೆಗೆ ಹೆಚ್ಚಿಗಿದೆಯೋ ಆ ಬಣಕ್ಕೆ CMನ ಸ್ಥಾನ ಕೊಡೋದು ಅಂತ. ಹಾಗಾಗಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಗಾದಿಯನ್ನು ಬಿಟ್ಕೊಡುವಂಥ ಯಾವುದೇ ಉದ್ದೇಶವನ್ನು ಹೊಂದಿಲ್ಲ. ಹಾಗಾಗಿ ನೀವು ಆ ಅಧಿಕಾರವನ್ನು ಅನುಭವಿಸಿ, ನಾನು ಈ ಅಧಿಕಾರವನ್ನು ಅನುಭವಿಸ್ತೀನಿ, 2028ಕ್ಕೂ ಕೂಡ ನಾನೇ ನಾಯಕತ್ವವನ್ನು ವಹಿಸಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತೊಗೊಂಬರ್ತೀನಿ. ನಾನು CM ಆಗಿದ್ದರೂ ಸರಿ, ನಾನು CM ಆಗಿ ಇಲ್ಲದೇ ಇದ್ದರೂ ಸರಿ, 2028ಕ್ಕೆ ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು ಅಂತೇಳುವಂಥ ವಿಚಾರವನ್ನು ಸಮಸ್ತ ಕಾಂಗ್ರೆಸ್ಸಿಗರ ಮುಂದೆ ಇವತ್ತು ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಆದರೆ ಇಲ್ಲಿ ಮೂಡುವಂಥ ಕಟ್ಟಕಡೆಯ ಪ್ರಶ್ನೆ ಏನಂತೇಳಿದ್ರೆ, ಈಗ ಕಾಂಗ್ರೆಸ್ನ ವಲಯದಲ್ಲಿ ಎದ್ದೇಳ್ತಾ ಇರತಕ್ಕಂಥದ್ದು, ಕರ್ನಾಟಕದ ರಾಜಕಾರಣ ಏನಿದ್ರೂ ಕೂಡ ಅಹಿಂದ ಒಂದು ಹೋರಾಟದ ಮೇಲೇ ನಡಿಬೇಕಾ, ಪ್ರಗತಿಪರ ಚಿಂತನೆಯ ಮೇಲೆ ನಡಿಬೇಕಾ, ಬೇರೆ ಯಾವುದೇ ಜಾತಿ ವರ್ಗಗಳವ್ರಿಗೆ ಅಧಿಕಾರ ಸಿಗಬಾರ್ದಾ ಅನ್ನುವಂಥ ಮಟ್ಟಿಗೆ ಈ ಒಂದು ತಿಕ್ಕಾಟ ತಾರಕಕ್ಕೆ ಏರಿರೋದು. ಈ ತಿಕ್ಕಾಟದ ತಾರಕ ಎಲ್ಲಿಗೋಗಿ ಅಂತ್ಯ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಷ್ಟೇ. ಯಾಕೆ ಅಂತೇಳಿದ್ರೆ ಭವಿಷ್ಯವಾಣಿಗಳು ಮತ್ತು ಕ್ರಾಂತಿಯ ವಾಣಿಗಳು ಎಲ್ಲರೂ ಹೇಳಿರೋದು, ಜ್ಯೋತಿಷಿಗಳಿಂದ ಹಿಡಿದು ಎಲ್ಲ ಹೇಳಿರೋದು ನೋಡ್ರೆ ಈ ಕ್ರಾಂತಿಯ ತಿಕ್ಕಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಹಾಗಾಗಿ ಇದು ನವಂಬರ್ನ ಕ್ರಾಂತಿ ಅಲ್ಲ, ಯತೀಂದ್ರ ಅವರು ಮಾಡಿರುವಂಥ ಕ್ರಾಂತಿ ಇದು. ಸಿದ್ದರಾಮಯ್ಯ ಅವ್ರು ಏನು ಹೇಳಬೇಕಾಗಿತ್ತೋ ಅದನ್ನು ಯತೀಂದ್ರ ಅವ್ರ ಮುಖಾಂತರ ಜನರಿಗೆ ಸ್ಪಷ್ಟವಾಗಿ ಹೇಳಿಸ್ಬಿಟ್ಟಿದ್ದಾರೆ. ಈ 2000 ಈ ಅವಧಿ ಸಂಪೂರ್ಣ ನಾನೇ CM ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ಎಲ್ಲಿ ಕೂಡ CM ಗಾದಿಯನ್ನು ಬಿಟ್ಟು ಕೆಳಗಡೆ ಇರುವಂಥ ಪ್ರಶ್ನೆ ಇಲ್ಲ ಅನ್ನೋವಂಥ ಸ್ಪಷ್ಟ ಸೂಚನೆಯನ್ನು ಹೈಕಮಾಂಡ್ಗೆ ರವಾನೆ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಏನಾದರೂ ನಾವು ಕಾದು ನೋಡಬೇಕಾಗಿರೋ ಇದು ವಿಷಯ ಏನು ಅಂತೇಳಿದ್ರೆ, DK ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗಿದ್ದಾರಲ್ಲ, ಆ ಮೌನದ ಮುಖಾಂತರ ನನ್ನ ಯಾರು ಏನು ಕೇಳಬೇಡಿ, ನಾನು ನನ್ನ ಕೆಲಸ ಮಾಡ್ತೀನಿ, ವ್ಯಕ್ತಿ ಪೂಜೆ ಮುಖ್ಯ ಅಲ್ಲ ಕಾಂಗ್ರೆಸ್ನಲ್ಲಿ, ಪಕ್ಷ ಪೂಜೆ ಮುಖ್ಯ. ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ನಾನು ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳುವ ಮುಖಾಂತರ ಇವರು ಕೂಡ ಒಂದು ದಾಳವನ್ನು ಹೈಕಮಾಂಡ್ನ ಮುಂದೆ ಉರುಳಿಸಿರ್ತಕ್ಕಂಥದ್ದು. ಸೈಲೆಂಟ್ ದಾಳ ಇದು. ಈ ಸೈಲೆಂಟ್ ದಾಳ ವಿನ್ ಆಗುತ್ತಾ ಅಥವಾ ತಿಕ್ಕಾಟದ ದಾಳ ವಿನ್ ಆಗುತ್ತಾ? ಈ ಎರಡರ ಮಧ್ಯದಲ್ಲಿ ಕರ್ನಾಟಕದ ಜನತೆಯ ಮುಂದೆ ಮೂಡುವಂಥ ಕಟ್ಟಕಡೆಯ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದ್ರೆ, ಮುಂದಿನ 2.5 ವರ್ಷದ ಅವಧಿಗೆ CM ಯಾರು ಅಂತ. ಆದರೆ ಇಲ್ಲಿ ನಡೆಯುವಂಥ ಎಲ್ಲ ಚಿತ್ರಣವನ್ನು ನೋಡುವಾಗ CM ಅವರು ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡುವಂಥ ಯಾವುದೇ ಪ್ರಶ್ನೆ ಇಲ್ಲ, ಅವರೇ ಮುಂದುವರಿತಾರೆ ಅಂತ ಹೇಳುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಅಂತ ಹೇಳುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.